ಮದ್ಯಪಾನ ಕುಡಿದು ಕುಡಿದು ನನ್ನ ಜೀವನವೇ ಹಾಳು ಮಾಡಿಕೊಂಡ್ಬಿಟ್ಟೆ. ಮಿಸ್ಟರ್ ನರೇಂದ್ರ, ಯಾರು ಮದ್ಯಪಾನದ ಒಳ ಹೊಕ್ಕುತ್ತಾರೋ ಅವರೆಲ್ಲರ ಜೀವನ ಹಾಳು ಮಾಡಿಕೊಳ್ಳೋದು ಸಹಜ ಕಣೋ, ಸಹಜ. ಹೌದು ವಜ್ರಕಾಂತ್, ಮದ್ಯಪಾನ ಕುಡಿದವನು ಇವತ್ತಿಗೂ ಹೇಳಲೇ ಇಲ್ಲ. ಅದು ಅಲ್ಲದೆ ನನಗಿದ್ದ ಒಂದು ನೌಕರಿನೂ ಕಳೆದುಕೊಂಡೆ. ಅದು ನನ್ನ ಮರ್ಯಾದೆ ಪ್ರಶ್ನೆ. ಹಾಗೆ ಹುಟ್ಟಿದ ಮಗುವನ್ನು ಕಳೆದುಕೊಂಡೆ. ಅಯ್ಯೋ ದೇವರೇ, ಕೈ ಹಿಡಿದ ಹೆಂಡತಿಯನ್ನು ಕಣ್ಣೀರಿನಲ್ಲಿ ಮುಳುಗಿಸಿಬಿಟ್ಟೆ ಕಣೋ. ಮಿಸ್ಟರ್ ನರೇಂದ್ರ, ನಿನ್ನ ಮರ್ಯಾದೆ, ನಿನ್ನ ನೌಕರಿ, ನಿನ್ನ ಹಣ ಇವೆಲ್ಲವನ್ನ ಕಳ್ಕೊಂಡ್ರು ಯೋಚಿಸಲು ಪರವಾಗಿಲ್ಲ. ಆದರೆ ವ್ಯಭಿಚಾರಿಯಾದ ನಿನ್ನ ಹೆಂಡತಿಯನ್ನು ಕಳ್ಕೊಳ್ಳೋದಕ್ಕೆ ನೀನು ಯಾವುದೇ ಯೋಚನೆ ಮಾಡಬೇಡ. ಮೇಲಾಗಿ ಎಷ್ಟೋ ಜನ ಕಾಮುಕರಿಗೆ ಹುಟ್ಟಿದ ಆ ಮಗು ಸತ್ತು ಹೋಗಿದ್ದು ಒಳ್ಳೆಯದೇ ಆಯಿತು. ನಿನ್ನ ಮರ್ಯಾದೆ ಪ್ರಶ್ನೆಗೆ ಅದೊಂದು ಕಳಂಕವಾಗಿತ್ತು. ನೋಡೋ, ನೀನಿನ್ನೂ ಒಳ್ಳೆ ಮನುಷ್ಯನಾಗಿ ಬದುಕೋದಕ್ಕೆ ದಾರಿಯನ್ನು ಹುಡುಕು. ವಜ್ರಕಾಂತ್, ಬದುಕಿನ ದಾರಿ ಮುಗಿದು ಹೋಗಿರುವಾಗಲೇ ಇನ್ನು ಮುಂದೆ ಬದುಕುವ ದಾರಿಯಾದರೂ ಹೇಗೆ? ಇದೆ ನರೇಂದ್ರ, ಇದೆ. ನೀನು ಮತ್ತೊಂದು ಮದುವೆ ಆಗಬೇಕು. ಅಂದ್ರೆ ಕೈ ಹಿಡಿದ ಹೆಂಡತಿ ಇರುವಾಗಲೇ ಮತ್ತೊಂದು ಮದುವೆ ಆಗಬೇಕೆ? ಯಸ್. ಅದು ಕಾನೂನಿಗೆ ಅಪರಾಧ ಅಲ್ಲವೇ? ನಿನ್ನ ಕೈ ಹಿಡಿದ ಮೊದಲನೇ ಹೆಂಡತಿ ಬದುಕಿದ್ರಲ್ವೇ ನಿನ್ನ ಕಾನೂನು ನಿನಗಡ್ಡ ಬರೋದು. ಅಂದ್ರೆ ನಾನು ಆ ನಿರ್ಮಲೆಯನ್ನು ಏನ್ ಮಾಡಬೇಕು? ಅಂದ್ರೆ ನೀನು ನಮ್ಮ ಜೀವನಕ್ಕೆ ಮುಳ್ಳಾಗಿದ್ದವರನ್ನ ಮುಳ್ಳಿನಿಂದಲೇ ತೆಗಿಬೇಕು. ಅಂದ್ರೆ ನೀನು ನಿನ್ನ ಮೊದಲನೇ ಹೆಂಡತಿ ನಿರ್ಮಲೆಯನ್ನ ಕೊಲೆ ಮಾಡಬೇಕು. ಹೌದು ವಜ್ರಕಾಂತ್, ನೀನು ಹೇಳಿದ ಮಾತು ನಿಜ. ಆ ಕುಲೆಗೆಟ್ಟ ನಿರ್ಮಲೆಯಿಂದ ನನಗೆ ಯಾವ ಸುಖವೂ ಇಲ್ಲ. ಹಾಗೆ ನನಗೆ ಅಡ್ಡಿ ಬರುತ್ತಿರುವ ಆನಂದನು ಉಳಿಬಾರದು. ಆದ್ರೆ ಅವರನ್ನು ಮುಗಿಸುವ ಬಗೆ ಹೇಗೆ? ಮಿಸ್ಟರ್ ನರೇಂದ್ರ, ವಜ್ರಕಾಂತ್, ಅದು ಹೇಗೆ ಅಂತ ನಾನು ಐಡಿಯಾ ಇಲ್ಲಿ ಹೇಳಲ್ಲ. ಬಾ, ಅವನು ಕಾಣ್ತಾ ಇದ್ದಿಲ್ಲ, ಬಾರು. ಆ ಬಾರ್ನಲ್ಲಿ ಕುಡಿದು ಒಂದೇ ಒಂದು ಪೆಗ್ ಹಾಕಿ ಹೇಳ್ತೀನಿ. ನನ್ನ ತಂಗಿ ಸುಖವಾಗಿರಲೆಂದು ಶಾಲೆಯ ಹಣವನ್ನೇ ಕದ್ದು ಕಳ್ಳತನದ ಅಪವಾದದಿಂದ ಜೈಲಿಗೆ ಹೋಗಿ ಬಂದೆ. ಆದರೆ ನಾನು ಜೈಲಿಗೆ ಹೋಗುವಾಗ ನನ್ನ ತಂಗಿ ಗರ್ಭಿಣಿ ಇದ್ದಳು. ಈಗ ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗುವಿಗೆ ಜನ್ಮ ನೀಡಿರುತ್ತಾಳೆ. ನನ್ನ ತಂಗಿಯನ್ನು ನೋಡಬೇಕು. ನನ್ನ ತಂಗಿ ನನಗೋಸ್ಕರ ಕಾಯ್ತಾ ಇರಬಹುದು. ನನ್ನ ತಂಗಿಯನ್ನು ಮಗುವನ್ನು ನೋಡಬೇಕು. ನನ್ನ ತಂಗಿಯನ್ನು ನೋಡಬೇಕು. ನನಗೋಸ್ಕರ ಕಾಯ್ತಾ ಇರಬಹುದು. ಹೌದು, ಸ್ವಾಮಿ, ಕೊನೆಗೂ ನನಗಿಂತ ಶಿಕ್ಷೆ ಕೊಟ್ಬಿಟ್ಟೆ ನೀನು. ಕಂದ, ನಿನ್ನನ್ನು ಉಳಿಸಿಕೊಳ್ಳುವ ಭಾಗ್ಯ ಈ ತಾಯಿಗೆ ಇಲ್ಲದಾಯಿತು. ಯಾವ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ದು ಆ ದೇವರು ನನಗೆ ಈ ರೀತಿ ಶಿಕ್ಷೆ ಕೊಡ್ತಾರೆ. ದಿನ ವಿಡಿಯೋ ಹೊತ್ತು ಈ ಮನೆಯನ್ನು ನರಕದ ಕೋನಾಗಿ ಮಾಡ್ತಾ ಇದೆಯಲ್ಲ. ಹಾಳಾದವಳೆ, ಏನ್ ಮಾಡ್ಬೇಕು ಅಂತಿದ್ಯಾ? ಸ್ವಾಮಿ, ಈ ರೀತಿ ಚಿತ್ರ ಹಿಂಸೆ ಕೊಡೋದಕ್ಕಿಂತ ಒಂದೇ ಒಂದು ಸಾರಿ ನನ್ನ ಕತ್ತ ಹೆಚ್ಚಿಗೆ ಸಾಯಿ. ನಿನ್ನಿಂದ ಯಾವ ಸುಖ ಸಿಗಲಾರದು ಅಂತವಳು ಈ ಮನೆಯಲ್ಲಿ ಕುಡ್ದು ಯಾವ ಪ್ರಯೋಜನ ಇದೆ ಹೇಳು? ನಿನ್ನಿಂದ ನನಗೆ ಸುಖ ಸಿಗಬೇಕು ಅಂದ್ರೆ ನಿನ್ನಿಂದ ಅವಳು ಇರಬಾರ್ದು. ನೀನು ಸಾಯಲೇಬೇಕು ಕಣೆ.
ಅಂದ್ರೆ ನನ್ನ ಸಾವಿಂದ ನಿಮಗೆ ಅಷ್ಟೊಂದು ಸಂತೋಷ ಸಿಗುತ್ತಾ? ಹಾಗಾದ್ರೆ ನಾನು ಸಾಯ್ತೀನಿ ಅಂದ್ರೆ ನೀವಿಷ್ಟು ಸಂತೋಷ ಪಡ್ತೀರಿ ಅಂದ್ರೆ ನಾನು ಖಂಡಿತ ಸಾಯ್ತೀನಿ. ಆದ್ರೆ ಮದುವೆಯ ಮೊದಲು ನೀವು ಹೇಳಿದ ಮಾತುಗಳನ್ನ ಮರೆತು ಬಿಟ್ರ? ನೀವು ಹೇಳಿ ಸ್ವಾಮಿ, ಹೇಳಿ. ಸಾಕು, ನಿಲ್ಲಿಸೆ. ಮದುವೆಗೆ ಮುಂಚೆ ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ ನುಡಿಗಳು ಆವತ್ತೇ ಅಗ್ನಿಗೆ ಆಹುತಿಯಾದವು. ನೋಡು ನಿರ್ಮಲ, ನಿನ್ನ ಈ ಮಾತುಗಳನ್ನು ಕೇಳಿ ನನಗೆ ತಲೆ ಬಹಳ ನೋವುತ್ತದೆ. ಅದಕ್ಕಾಗಿ 1-2 ಕಪ್ಪು ಟೀಯನ್ನು ಮಾಡ್ಕೊಂಡು ಬಾ. ಮಿಸ್ಟರ್ ನರೇಂದ್ರ, ಇಂದು ಕಾಲ ಕಳೆದು ಪ್ರಯೋಜನ ಇಲ್ಲ. ಚಡು, ಆದಷ್ಟು ಬೇಗ ನಿನ್ನ ಒಳಗೆ ಹೋಗಿ ಸ್ಟೋವನ್ನು ಹಚ್ಚುತ್ತಾ ಇರೋ ನಿನ್ನ ಹೆಂಡತಿಯ ಮೈ ಮೇಲೆ ನಿಧಾನವಾಗಿ ಗೊತ್ತಾಗದ ಹಾಗೆ ಸೀಮೆಣ್ಣನ್ನು ಸುರಿದು ಕೊಂದುಬಿಡು. ಇನ್ನು ಮುಂದೆ ಮುಗೀತು ಕಣೆ ನಿರ್ಮಲ, ನಿನ್ನ ಕೊನೆಯ ಗಳಿಗೆ ಬರ್ತಾ ಇದ್ದೀನಿ. ಹೀಗೆ ಧೈರ್ಯಂ ಸರ್ವತ್ರ ಸಾಧನ. ತಗೋ ನರೇಂದ್ರ, ಯಾಕೆ ಯೋಚನೆ ಬರ್ತೀಯ? ಕುಡುಕರ ಸಹವಾಸ 3 ಹೊತ್ತು ಉಪವಾಸ, ಕುಡುಕನ ಬದುಕಿ ವಜ್ರಕಾಂತ್, ಈಗ ನನಗೆ ಧೈರ್ಯ ಬಂತು. ಆ ನಿರ್ಮಲೆಯನ್ನು ಮುಗಿಸ್ಬಿಡ್ತೀನಿ. ನನಗೆ ಗೊತ್ತು, ಸಾರಾಯಿಯ ದಾಸನಾಗಿರುವ ನೀನು ಸ್ವಲ್ಪ ಸಾರಾಯಿ ಒಳಗೆ ಹೋದ್ರೆ ಸಾಕು, ಮುಗಿಸುವ ಧೈರ್ಯ ಬಂದೇ ಬರುತ್ತೆ ಅಂತ ನನಗೆ ಗೊತ್ತು. ಜೊತೆಗೆ ಇದನ್ನು ತಗೋ, ಚಟವೇ ಚಟುವಟಿಕೆಯ ಮೂಲ. ಜನರ ಸಂಗ ವಜ್ರಕಾಂತ್, ಏನ್ ಪವರ್ ಇದೆ! ಸಿಗರೇಟ್ ಹೊಡೆದ್ರೆ ಏನ್ ಬೇಕಾದ್ರೂ ಮಾಡಬಹುದು. ನಿರ್ಮಲಾ, ಈಗ ನಿನ್ನ ಪ್ರಾಣವನ್ನು ಕೊಂಡೊಯ್ಯಲು ಬರ್ತಾ ಇದ್ದೀನಿ. ಈ ನರೇಂದ್ರ ಕುಡಿದ ನಿಶೆನಲ್ಲಿ ಮನೆ ಒಳ ಹೊಕ್ಕೋದು ಹೇಗೆ ಅಂತ ಗೊತ್ತಿಲ್ಲ ಅಲ್ವಾ? ಹೇ ನಿರ್ಮಲೆ, ನಿಂದ ಕೈ ಹಿಡಿಯಬೇಕೆಂಬ ಆಸೆ ಪಟ್ಟು ಹೋಗದ ನನ್ನನ್ನ ಚೆನ್ನಾಗೆ ಬಾರಿಸಿ ಅವಮಾನ ಮಾಡ್ತೀಯಲ್ಲ. ಅವತ್ತು ನೀನೊಂದ ಕೆನ್ನೆಗೆ ಬಾರಿಸಿದ ಅವಮಾನದ ಸೇಡಿದ ಜ್ವಾಲೆ ಇವತ್ತಿಗೂ ನನ್ನ ನದಿಯಲ್ಲಿ ತಗದೆ ಉರಿತಾ ಇದೆ. ತಗದೆ ಉರಿತಿರುವ ಬೆಂಕಿಯ ಜ್ವಾಲೆಯಲ್ಲಿ ನೀನು ಇವತ್ತು ಸುಟ್ಟು ಭಸ್ಮವಾಗಬೇಕು. ಸುಖ ಸಂತೋಷ ನಾನು ಬದುಕಿಗೆ ಮುಳ್ಳಾಗಿದೆ. ನೀನು ಸಾಯಲೇಬೇಕು ನಿರ್ಮಲಾ, ಸಾಯಲೇಬೇಕು. ಸ್ವಾಮಿ, ಏನ್ ಮಾಡ್ತಾ ಇದ್ದೀರಾ? ನಾನು ಏನ್ ಅಪರಾಧ ಮಾಡಿದ್ದೀನಿ ಅಂತ ನನಗೆ ಈ ರೀತಿ ಚಿತ್ರಹಿಂಸೆ ಕೊಟ್ಟು ಸೀಮೆಣ್ಣೆ ಹಾಕಿ ನನ್ನನ್ನು ಸಾಯಿಸ್ತಾ ಇದ್ದೀರಾ? ಹೇಳಿ ಸ್ವಾಮಿ, ಹೇಳಿ. ನಿರ್ಮಲಾ, ನಿನ್ನ ವಿಷ ಹಾಕಿ ನಿನ್ನನ್ನು ಸಾಯಿಸಿ ನಾನು ಜೈಲು ಸೇರಲು ನಾನೇನು ಮೂರ್ಖನಲ್ಲ.
ನಿನ್ನನ್ನು ಬೆಂಕಿ ಹಚ್ಚಿ ಸಾಯಿಸಲು ಕಳಿಸಿದ್ದು ಸ್ಟೋವ್ ಸಿಡಿದು ಸತ್ತಳೆಂದು ಹೇಳುವುದಕ್ಕೆ. ನೆನೆಸಿಕೋ ನಿನ್ನ ಮನೆ ದೇವರನ್ನು. ಸ್ವಾಮಿ, ನಾನು ಸತ್ರೆ ನೀವಿಷ್ಟೊಂದು ಖುಷಿಯಾಗಿರ್ತೀರಿ ಅಂದ್ರೆ ಈ ರೀತಿ ಬೆಂಕಿ ಹಚ್ಚಿ ಸಾಯಿಸೋದಕ್ಕಿಂತ ಒಂದೇ ಒಂದು ಹನಿ ವಿಷ ಕೊಟ್ರೆ ಸಂತೋಷವಾಗಿ ಕುಡಿದು ಸತ್ತು ಹೋಗ್ತಾ ಇದ್ದೆ ಸ್ವಾಮಿ. ವಿಷ ಕೊಟ್ಟು ಸಾಯಿಸಿದ್ರೆ ನಾನು ಜೈಲು ಸೇರ್ಬೇಕಾಗುತ್ತೆ. ಅದಕ್ಕಾಗಿ ನಿನಗೆ ಬಿಸಿ ನೀರು ತರಲು ಹೇಳಿದ್ದು. ಅದಕ್ಕಾಗಿ ಸ್ಟೋವ್ ಸಿಡಿದು ಸತ್ತಳೆಂದು ಹೇಳುವುದಕ್ಕಾಗಿ ಹೇಳ್ತಾ ಇದ್ದೀನಿ. ನೀನು ಸಾಯಲೇಬೇಕು ಕಣೆ ನಿರ್ಮಲಾ, ನೀನು ಸಾಯಲೇಬೇಕು. ಇನ್ನು ನಿನ್ನ ಮಾತು ಕೇಳಲು ನನಗೆ ಟೈಮ್ ಇಲ್ಲ. ಮುಗಿಯಿತು ನಿನ್ನ ಕೊನೆಗಳಿಗೆ, ಮುಗಿಯಿತು ಕಣೆ. ಈ ರೀತಿ ನನ್ನನ್ನು ಸಾಯಿಸಬೇಡಿ. ಅಯ್ಯೋ ಅಮ್ಮ! ನಗತೈತಿ ದೈವಾಲಿ ಅಳತೈತಿ ಜೀವ ವಿಧಿಯಾಟ ಬಲ್ಲೋರ್ಯಾರು ಮಾನವ ವಿಧಿಯಾಟ ಬಲ್ಲೋರ್ಯಾರು ಮಾನವ. ನನ್ನ ಬದುಕಿಗೆ ಮುಳ್ಳಾಗಿದ ನಿರ್ಮಲೆಯನ್ನು ಮುಗಿಸಿದಾಯಿತು. ಇನ್ನು ಮುಂದೆ ನಾನು ಮದುವೆ ಮಾಡಿಕೊಂಡು ಆನಂದದಿಂದ ನಲಿಯಬಹುದು. ಗುಡ್, ವೆರಿ ಗುಡ್. ಅಂತೂ ನಿನ್ನ ಮುಖಾಂತರ ನಾ ತೊಟ್ಟ ಛಲ ತೀರಿತು. ಮಿಸ್ಟರ್ ನರೇಂದ್ರ, ಇಷ್ಟು ದಿವಸ ನಾನು ಹೇಳಿದ್ದಲ್ಲ ನಿಜ ಅಂತ ನೆನ್ಕೊಂಡು ನಾ ತೋರಿಸಿದ ದಾರಿಯಲ್ಲಿ ನಡ್ಕೊಂಡು ಪತಿವ್ರತಿಯಾದ ನಿನ್ನ ಹೆಂಡತಿಯನ್ನು ಅನಾಯಾಸವಾಗಿ ಕೊಂದು ಬಿಟ್ಟಿಯಲ್ಲ. ಹೆಂಡತಿಯನ್ನ ಕೊಂದ ನಿನ್ನ ಮೇಧಾವಿ ಅನ್ಬೇಕು ಕಳೋ, ಮೇಧಾವಿ ಅನ್ಬೇಕು. ಏನು ಹೇಳ್ತಿರುವೆ ವಜೀರ್ ಖಾನ್? ಏನು ಹೇಳ್ತಿರುವೆ ನೀನು? ನನ್ನ ಹೆಂಡತಿ ಪತಿವ್ರತೆ ಆಗಿದ್ದಾಳೆ. ನಿನ್ನ ಛಲಕ್ಕೋಸ್ಕರ ನನ್ನನ್ನು ಸೂತ್ರದ ಗೊಂಬೆಯಾಗಿ ಕುಣಿಸಿದೇನಲ್ಲ? ಯಸ್, ನನ್ನ ಛಲಕ್ಕೋಸ್ಕರ ನಿನ್ನನ್ನು ಸೂತ್ರದ ಗೊಂಬೆಯನ್ನಾಗಿ ಕುಳಿಸ್ಕೊಂಡೆ. ಯಾಕೆಂದ್ರೆ ಆ ನಿರ್ಮಲೆ ನಾನು ಕಣ್ಣಿಟ್ಟ ಹೆಣ್ಣಾಗಿತ್ತು. ಅವಳ ಕೈ ಹಿಡಿಯಬೇಕೆಂದು ಹೋದ ನನಗೆ ಕೆನ್ನೆಗೆ ಹೊಡೆದು ಅವಮಾನ ಮಾಡಿ ಅವಳ ಅಣ್ಣ ಅವಳನ್ನು ನಿನ್ನ ಕೊರಳಿಗೆ ಕಟ್ಟಿದ. ಆ ಸೇಡಿಗಾಗಿ ಅವರ ಮೇಲೆ ಸೇಡನ್ನು ತೀರ್ಸ್ಕೊಳ್ಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ನಿನ್ನ ಸಂಘ ಬಯಸಿದೆ. ನಿನಗೆ ಸಾರಾಯಿಯ ಚಟವನ್ನು ಹಬ್ಬಿಸಿ ಸುರ ದಾಸನನ್ನಾಗಿ ಮಾಡಿದೆ. ಹೀಗೆ ಇಲ್ಲಿಯವರೆಗೆ ನಿನ್ನನ್ನು ನನ್ನ ಎಣಿಕೆ ಅಂತ ನಿನ್ನನ್ನು ಕುಣಿಸ್ಕೊಂಡು ಬಂದು ಇದೀಗ ನಿನ್ನಿಂದಲೇ ನಿನ್ನ ಹೆಂಡತಿಯ ಸರ್ವ ನಾಶ ಮಾಡಿದೆ. ನಿನ್ನ ಛಲಕ್ಕೋಸ್ಕರ ನಮ್ಮ ಸಂಸಾರವೆಲ್ಲ ಹಾಳು ಮಾಡಿದೆಲ್ಲೋ ನೀಚ ನರ ರಕ್ಷಕ, ಹೊರಟೋಗ ಇಲ್ಲಿಂದ. ಮಿಸ್ಟರ್ ನರೇಂದ್ರ, ಈ ವಜ್ರಕಾಂತನನ್ನ ಎದುರು ಹಾಕಿಕೊಂಡವರು ಯಾರೇ ಆಗಿರಲಿ ಅವರ ವಿರುದ್ಧ ಸೆಣಸಾಡಿ ಅವರನ್ನ ಮಣ್ಣು ಮುಗಿಸಿದೆ ಈ ವಜ್ರಕಾಂತನ ಸಿದ್ಧಾಂತ. ಇವತ್ತು ನಿಂದ ಹೆಂಡತಿ ಭಸ್ಮವಾಗ್ಬಿಟ್ಲು. ನಾಳೆ ದಿನ ನೀನು ನನ್ನ ಮೇಲೆ ಕಿಡಿಕಾರಿ ನನ್ನ ವಿರುದ್ಧ ನಡೆದಿ ಅಂತ ಹತ್ರ ನಿನಗೂ ನಿನ್ನ ಹೆಂಡತಿಗೆ ಬಂದ ಪರಿಸ್ಥಿತಿಯೇ ಬಂದ್ರೂ ಬರಬಹುದು. ವಿಚಾರ ಮಾಡು. ನಿನ್ನಂತ ನೀಚರಿಗೆ ಪಾಠ ಕಲಿಸ್ತೀನೋ? ನನ್ನ ಹಾಲಿನಂತ ಸಂಸಾರವನ್ನು ಹಾಳು ಮಾಡಿ ಕೈ ಹಿಡಿದ ಹೆಂಡತಿಯನ್ನು ನನ್ನ ಕೈ ಆರೈಸಿಟ್ಟು ಹಾಕಿದ ಪಾಪಿ ನಾನು. ಇನ್ನು ನಾನು ಬದುಕಿದ್ರು ಏನು ಪ್ರಯೋಜನ? ನನ್ನಂತ ನರ ರಾಕ್ಷಸ ಈ ಭೂಮಿ ಮೇಲೆ ಬದುಕಿರಬಾರದು. ಆ ನೀಚ ತನ್ನ ಛಲಕ್ಕೋಸ್ಕರ ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟ. ನನ್ನಂತ ಪಾಪಿ ಈ ಭೂಮಿ ಮೇಲೆ ಇರಬಾರ್ದು. ನಮ್ಮ ಪಾಪಿ. ನಿರ್ಮಲಾ,
ಎಲ್ಲಿದ್ಯಮ್ಮ? ಈ ನಿನ್ನ ಅಣ್ಣ ಬಂದಿದ್ದಾನೆ. ಎಲ್ಲಿದ್ಯಮ್ಮ? ನಿರ್ಮಲ, 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 ನನ್ನ ತಂಗಿ ಕಾಣ್ತಾ ಇಲ್ಲ. ಇನ್ನೆಲ್ಲಿ ನಿನ್ನ ತಂಗಿ? ನಾನು ಹೊತ್ತಿಸಿದ ಬೆಂಕಿಯಲ್ಲಿ ಈ ಲೋಕದ ಋಣವನ್ನೇ ತೀರಿಸಿಕೊಂಡು ತನ್ನ ಜೀವನಕ್ಕೆ ಜಯ ಹಡಿರುವಳು. ಅದು ಅಲ್ಲದೆ ನಾನು ಮಾಡಿದ ವರದಕ್ಷಿಣೆಯ ಅಪೋದಕ್ಕೆ ಆ ವಜ್ರಕಾಂತನು ಕೊಟ್ಟ ಸಲಹೆ ಕೇಳಿ ನಾನು ಇಂಥ ಕೃತ್ಯ ಮಾಡಿದೆ. ಹಾಗಾದ್ರೆ ನನ್ನ ಜೀವನದ ಗತಿ ಈ ಸ್ಥಿತಿಗೆ ಬಂತು ಬೇರೆಯವರ ಮಾತು ಕೇಳಿ. ನೋಡು ಶಶಿಧರ, ನಿನ್ನ ತಂಗಿ ಇನ್ನು ಬದುಕಲಾರಳು. ಅವಳು ಸತ್ತು ಹೆಣವಾಗಿದ್ದಾಳೆ. ನನ್ನ ತಂಗಿ ಸತ್ತು ಹೋದಳೆ. ಕೊನೆಗೂ ವರದಕ್ಷಿಣೆ ಹಣಕ್ಕಾಗಿ ನನ್ನ ತಂಗಿಯನ್ನು ತೆಗೆದುಕೊಂಡೆ. ಯಾರನ್ನ ತಂಗಿ ಅಂತ ಕರೆಯಲಿ? ಎಲ್ಲಿ ನನ್ನ ತಂಗಿಗೆ ಏನಂತ ಹೇಳಲಿ ಶಶಿಧರ, ಏನಂತ ಹೇಳಲಿ? ನನ್ನ ತಂಗಿ ನಿನ್ನ ತಂಗಿ ಎಲ್ಲಿದ್ದಾಳೆ ಅಂತ ಹೇಳಲಿ? ಆದ್ರೂ ಹೇಳಲೇಬೇಕಲ್ಲ ಶಶಿಧರ, ನಾನು ಮಾಡಿದ ಕೃತ್ಯಕ್ಕೆ ಹೇಳಿ. ಅದೋ ಅದೋ ಅಲ್ಲಿ ನೋಡು, ಮರಳಿ ಬಾರದೂರಿಗೆ ನಿನ್ನ ಪಯಣ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಬಚ್ಚಿಟ ಪ್ರೀತಿ ಮನದಲ್ಲಿ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಕೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾರದ ಕಣ್ಣಿನಲ್ಲಿ ಬಚ್ಚಿಟ ಪ್ರೀತಿ ಮನದಲ್ಲಿ ಒಡ ಹುಟ್ಟಿದ ತಂಗ್ಯೋ ತವರಿ ಕುಡಿ ತುಂಬಕ ಬರ್ತಾರ ಆಜು ಬಾಜು ಅಣ್ಣ, ನಿನ್ನ ಮುಖವನ್ನು ನೋಡುವ ಭಾಗ್ಯ ನಾನು ಕಳೆದುಕೊಂಡು ಬಿಟ್ಟಿದ್ದೀನಿ ಅಣ್ಣ, ಕಳೆದುಕೊಂಡು ಬಿಟ್ಟಿದ್ದೀನಿ. ನನ್ನ ಗಂಡ ಮುತ್ತೈದೆಯಾಗಿ ನಾನು ಸಾಯ್ಬೇಕು ಅಂತ ಬೆಂಕಿ ಹಚ್ಚಿ ನನ್ನನ್ನು ಸಾಯಿಸ್ಬಿಟ್ರಣ್ಣ, ನನ್ನನ್ನು ಸಾಯಿಸ್ಬಿಟ್ರು. ಅಣ್ಣ, ನನಗಾದ ಸಂಕಟ, ನನಗಾದ ವೇದನೆ, ನನಗಾದ ನೋವು ಯಾವ ಹೆಣ್ಣಿಗೂ ಆಗ್ಬಾರ್ದಣ್ಣ, ಯಾವ ಹೆಣ್ಣಿಗೂ ಆಗ್ಬಾರ್ದಣ್ಣ. ತಾಯಿ ಇಲ್ಲದ ತಪ್ಪಲಿಯೆಂದು ಬೆಳೆಸೀನಿ ಬರ್ಚೀರ ಮದವಿ ಮಾಡಿದೆ ತಂಗಿ ಅಲ್ಲನದಂಗ್ಯಾರ್ಯ ತರಬೇಕನೇ ಸರ ತವರ ಮನೆ ಉಶೀರ
ಹಬ್ಬಕ್ಕೆ ಕರೆದಾಗೊಮ್ಮೆ ತವರ ಮನೆಗೆ ನೀ ಬಾರದೆ. ಒಡ ಹುಟ್ಟಿದ ತಂದೆಯವ್ವ ಅಗಲಿ ಹೋದೆವ್ವ. ಅಣ್ಣ, ಇನ್ನು ಈ ತಂಗಿಯ ಆಯುಷ್ಯ ಮುಗಿತಣ್ಣ. ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಮಾತಾಡಮ್ಮ. ಈ ನಿನ್ನಣ್ಣ ನಿನಗಿಷ್ಟು ಅಣ್ಣ, ನೀನು ತಂದಿರುವ ಈ ಮಲ್ಲಿಗೆ ಹೂನ ಉಳಿದುಕೊಳ್ಳುವ ಭಾಗ್ಯ ಈ ಪಾಪಿ ತಂಗಿ ಪಡೆದುಕೊಂಡಿಲ್ಲ. ಅಣ್ಣ, ಆ ಹೂಗಳನ್ನ ನನ್ನ ಶವದ ಮೇಲೆ ಹಾಕಣ್ಣ. ಅಣ್ಣ 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 ಅಣ್ಣ, ನನಗೆ ಉಸಿರಾಡೋದಕ್ಕೆ ಆಗ್ತಾ ಇಲ್ಲ ಅಣ್ಣ, ಆಗ್ತಾ ಇಲ್ಲ ಅಣ್ಣ. ಅಣ್ಣ, ನಾ ಹೋಗಿ ಬರ್ತೀನಿ ಅಣ್ಣ. ಕಣ್ಣೀರಿದು ರಕ್ತ ಕಣ್ಣೀರಿದು ಪರರಾಮಿನ ಪ್ರತಿಬಿಂಬ ಇದು ಮಾಯಿದು ಅವನ ಪರರ ಮಾತು ಕೇಳಿ ನಿನ್ನ ತಂಗಿಯನ್ನು ಸುಟ್ಟು ಹಾಕಿದ ಪಾಪಿ ಕಣೋ. ಅದು ಅಲ್ಲದೆ ಈಗ ಈಗ ನಿನ್ನತ್ತು ಏನು ಪ್ರಯೋಜನವಿಲ್ಲ ಕಣೋ, ಇಲ್ಲ. ಪ್ರಯೋಜನವಿಲ್ಲ. ನಾನು ಮಾಡಿದ ಕೈ ಹಿಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಕಣೋ. ಅದು ಅಲ್ಲದೆ ಕಾಡಿ ಕಾಡಿ ನಿನ್ನನ್ನು ಜೈಲಿಗೆ ಕಳಿಸಿದ ನರ ರಾಕ್ಷಸ ಕಣೋ. ನನ್ನನ್ನು ಯಾವ ದೇವರು ಕ್ಷಮಿಸಲಾರನು, ಕ್ಷಮಿಸಿದರು ನನ್ನನ್ನು ಯಾರು ಕ್ಷಮಿಸಲಾರನು. ಈಗ ನೀನೇನೊತ್ತರ ಪ್ರಯೋಜನವಿಲ್ಲ ಕಣೋ. ನನ್ನ ತಂಗಿಯ ಸತ್ತ ಮೇಲೆ ನನಗೆ ನಿನಗೆ ಯಾವ ಸಂಬಂಧವಿಲ್ಲ ಕಣೋ. ಕಣೋ, ತಕ್ಕ ಶಿಕ್ಷೆ ಆಗಲೇಬೇಕು. ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಕಣೋ, ಸುಮ್ಮನೆ ಬಿಡೋದಿಲ್ಲ ಕಣೋ. ನನಗೆ ನಿನಗೆ ಯಾವ ಸಂಬಂಧವಿಲ್ಲ ಕಣೋ. ನಾನು ತಪ್ಪು ಮಾಡಿದೆ ಕಣೋ. ನನಗೆ ಶಿಕ್ಷೆ ಕೊಡಿಸು ಭಾವ, ಕೊಡಿಸು. ಈಗಾಗಲೇ ಹೆಂಡತಿ ಕೊಲೆ ಮಾಡಿದ ಕಂಪ್ಲೇಂಟ್ ಬಂದಿದೆ. ಪೊಲೀಸ್ ಅರೆಸ್ಟ್ ಮಾಡಿ ಅದನ್ನು. ನಿಮ್ಮ ಕರ್ತವ್ಯ ನೀವು ಮಾಡಬೇಕದ್ದು. ಕೇಳಿ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿಯನ್ನೇ ಬೆಂಕಿಗೆ ಆಹುತಿ ಮಾಡಿದ ನೀಚ ನಾನು. ನಿನ್ನ ಮುಂದೆ ವರದಕ್ಷಿಣೆ ಎಂಬ ಕಿರುಕುಳ ಕೊಟ್ಟಿ ಯಾವ ಗಂಡಿಗೂ ಈ ರೀತಿ ಶಿಕ್ಷೆ ಆಗಬಾರದು. ನಮ್ಮಂಥವರಿಗೆ ಶಿಕ್ಷೆ ಎಲ್ಲಿದೆ? ವರದಕ್ಷಿಣೆ ಪಡೆಯುವ ಗಂಡುಗಳು ನನ್ನ ನೋಡಿ ಕಲಿಯಲಿ. ಶಶಿಧರ, ಕೊನೆಯದಾಗಿ ನಿನಗೊಂದು ಮಾತು ಹೇಳ್ತೀನಿ. ನಾನು ನಿನಗೆ ಬಹಳಷ್ಟು ಕಷ್ಟ ಕೊಟ್ಟಿರುತ್ತೇನೆ, ಆದರೂ ನಿನ್ನಲ್ಲಿ ಒಂದು ಮಾತು ಕೇಳ್ಕೊಳ್ತೀನಿ. ನಿನ್ನ ತಂಗಿಯ ಅಂತ್ಯ ಸಂಸ್ಕಾರವನ್ನು ನೀನೇ ಮಾಡಬೇಕು. ಮಾಡಬೇಕು ತಾನೇ?
ಕಣ್ಣ ಮುಚ್ಚೆ ಕಾಡಿಗುಡೆ ಆಟ ನಮ್ಮ ಬಾಳು ಯಾರ್ಯಾರ